ತತ್ವದ ಜೀವನವನ್ನು ಮಾಡುವುದಕ್ಕೆ ನಿನಗೆ ದೈವ ಒಂದು ಅನುಕೂಲವನ್ನು ಒದಗಿಸಿಕೊಳ್ಳಿ. ಈ ಪ್ರಾರ್ಥನೆಯ ಜೊತೆಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗುವುದಕ್ಕೆ ಒಬ್ಬರನ್ನು ನಾನು ಈಗಾಗಲೇ ನಿರ್ಧರಿಸಿದ್ದೇನೆ. ಹೌದೇ? ಬೇರೆ ಯಾರು ಅಲ್ಲ ಇವರು. ಸ್ವಾಮಿ, ನೀವು ಯಾರನ್ನು ಕರ್ಕೊಂಡು ಹೋಗಬೇಕೋ ಅವಳೇ ಇವಳು. ಅವಳ ಹೆಸರು ಹೇಗೆ ಅಂತ ಗೊತ್ತಿಲ್ಲ ನಿಮಗೆ? ಹೇಗೆ? ಸ್ವಾಮಿ, ಅಷ್ಟು ಎಳಿಬೇಡಿ. ಅಂಬೆ 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 ಅಂಬೆ. ಇದು ನಾನು ನಿಮಗೆ ಆದೀತಾ ಕುಡಿತ ಸ್ವಾಮಿ, ಎಂತದ್ದು? ನಿಮಗೆ ಕೂಡಿತ ನಿನಗೆ ಆದೀತಾದ್ರೆ ನನಗೆ ಕೂಡಿ ಕುಡಿತಾದ್ರೆ ನನಗಾದೀತು. ನಿಮಗೆ ಏನಾದ್ರು ಅರ್ಥ ಆಯ್ತಾ? ಗೊಂದಲ ಇಲ್ಲ, ಗೊಂದಲ ಪಡಬೇಡಿ, ಅದು ಸರಿ ಉಂಟು. ಇವಳು ಅವಳಲ್ಲಿ ಸಂಭಾಷಣೆ ಅವರವರೊಳಗೆ. ಇವಳು ಕೇಳುವುದು ನಿಮ್ಮಿಂದ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಕೂಡಿತು ಅಂತ. ಅದಕ್ಕೆ ಅವರು ಹೇಳೋದು ನಿನಗೆ ನಾನು ಆದ್ರೆ ಆದೀತು ಅಂತ. ಅದಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ. ಒಂದು ಒಡಂಬಡಿಕೆ. ಸ್ವಾಮಿ, ಇವಳನ್ನು ಸ್ವಲ್ಪ ದೇಶಕ್ಕೆ ಬಿಟ್ಟು ಬಂದು ನನ್ನನ್ನು ಅಗತ್ಯವಾಗಿ ಕಾಣಬೇಕು. ಅರ್ಥ ಆಯ್ತಲ್ಲ? ಅಂಬ, ನಿನ್ನ ವಿಶ್ವಾಸವೇ ನಿನಗೆ ಶ್ರೀರಕ್ಷೆಯಾಗಲಿ. ಮೆಚ್ಚಿದವರಿಗೆ ಯಾವುದೂ ಸುಖವು ಸಾವರೊಟ್ಟಿಗೆ ನಿನ್ನ ಬದುಕುವಂತ ದೇವರು ಬದುಕಿದ್ದು ತಪ್ಪಿಸಲಿಕ್ಕಾಗ್ತದೆ. ಆಯ್ತು, ಹೋಗಿ. ಅರಮನೆಯಿಂದ ಹೊರಡುವಾಗ ನನ್ನಿಂದ ಮುಂದೆ ಇದ್ದವಳು ನೀವು. ಬರ್ತಾ 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 ನೀವು ಹಿಂದಾದ್ರೆ ನಾನು ಮುಂದೆ ಹೋಗ್ತಾ ಇದ್ದೇನೆ. ಯಾಕೆ ಆಗುದಿಲ್ಲ, ಹಾ, ಆಗುದಿಲ್ಲ, ಏನಾಗಿದೆ? ನಡೀಲಿಕ್ಕೆ ಆಗುದಿಲ್ಲ, ನಡೀಲಿಕ್ಕೆ ಆಗುದಿಲ್ಲ. ನಡೀಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಸುಮ್ಮನೆ ಇರಿ ಸ್ವಾಮಿ. ನೀವು ಒಂದು ಹೆಜ್ಜೆ ಇಲ್ಲಿ ಇಟ್ಟು ಇನ್ನೊಂದು ಹೆಜ್ಜೆ ಅಲ್ಲಿ ಇಟ್ಟು ಎಷ್ಟು ಹೊರಡುವಾಗ ಹಾಗೆ ಇತ್ತು, ಈಗ ಆಗುದಿಲ್ಲ. ಅಲ್ಲ, ಈಗ ಏನಾಗಿದೆ ಅಂತ ನಡೀಲಿಕ್ಕೆ ಆಗುದಿಲ್ವಾ? ನಡೀಲಿಕ್ಕೆ ಆಗುದಿಲ್ಲ, ಬೆನ್ನು ನೋವು. ಅಲ್ಲ, ದಿನಕ್ಕೊಂದು ಇಷ್ಟು ಪ್ರಮಾಣ ನಡೆಯುವುದಂತುಂಟು ನಿಮ್ಮದ್ದು. ಹಾಗೇನೂ ಇಲ್ಲ, ಹಾಗೇನಾದ್ರೂ ಇದ್ರೆ ಅಲ್ಲಿ ಮತ್ತೆ ಮತ್ತೆ ಮುಂದೆ ನಡೀಲಿಕ್ಕೆ ಆಗುದಿಲ್ಲ. ಹಾಗಾಯ್ತು. ಹಾಗೇನೂ ಇಲ್ಲ. ಮತ್ತೆ ಏನಾಗಿದೆ? ನೀವು ತುಂಬಾ ನಡೆದೇವಲ್ಲ, ಆದ್ರಿಂದ ಇನ್ನು ಮುಂದಕ್ಕೆ ನಡೀಲಿಕ್ಕೆ ಆಗುದಿಲ್ವಾ? ನಡೀಲಿಕ್ಕೆ ಆಗುದಿಲ್ಲ. ನಡೀಲಿಕ್ಕೆ ಆಗುದಿಲ್ಲ, ಕೂಡುದಿಲ್ಲ ಅಂತ ಆದ್ರೆ ನಿಮ್ಗೆ ಏನಾಗಿದೆ? ಅಲ್ಲ, ವರುಷ ಎಂಬತ್ತೆನಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು, ಶಿರವು ಕಂಪಿಸುತ್ತಿರುವುದು. ಬರುವ ದುಃಖದ ನಡೆಯಿರಲು ತೆರಳು 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 ಎಲ್ಲರಿಗೊಬ್ಬರೇ. ಏನಾಗಿದೆ? ನಡೀಲಿಕ್ಕೆ ಆಗುದಿಲ್ಲ ಅಂದ್ರೆ ಹೇಗೆ? ಅಲ್ಲಿ ಯಾಕೆ ನಡೀಲಿಕ್ಕೆ ಆಗುದಿಲ್ಲ? ಸರಿ, ಏನ್ ನಡ್ಕೊಂಡು ಬಂದಿದ್ದೀರಿ ಅಲ್ಲಿ? ಇಲ್ಲಿ ಬಂದ್ರೆ ನಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೀರಿ. ನಿಮ್ಮಂತ ಯುವತಿಯರ ಅವಸರದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀರಿ. ನೀನು ನಡೆಯುವುದಲ್ಲ, ನೀನು ಹೋಗುದು. ನನ್ನ ಮನಸ್ಥಿತಿಯೇ ಹಾಗೆ. ಹೌದು, ಹೌದು, ನಾನು ಹೊರಟದಲ್ಲಿ ಅಂತ ನಿಮಗೂ ತಿಳಿದಿದೆ ತಾನೆ. ಗೊತ್ತು. ಆದ್ರಿಂದ ನೀನು ಹೊರಟಿ ಸಂತೋಷದಿಂದ. ಅಪ್ಪ ನನ್ನದು ಅಲ್ಲ, ಆದ್ರೆ ನನ್ನನ್ನೊಮ್ಮೆ ನೋಡು. ಅದು ಏನಾಗಿದೆ? ನನಗೆ ಪ್ರಾಯ ಎಷ್ಟಾಯ್ತು? ಅದು ಎಷ್ಟಾಗಿದೆ ನಿಮಗೆ ಗೊತ್ತಾಗುದಿಲ್ಲ ಎಷ್ಟಾಗಿದೆ ಅಂತ. 24 ಆಯ್ತು. ಮೊಮ್ಮಕ್ಕಳಿಗ ಯಾರಿಗೆ 24 24 ಅಲ್ಲ, 4 20 ಆಯ್ತು. 4 20. ಹೌದು, ಅಂದ್ರೆ 80 ವರ್ಷ ಆಯ್ತು. 20 ವರ್ಷ ಆಗಿದೆ ನಿಮಗೆ? ಹೌದು. ತಿಳಿಯುವುದು ಏನಾಗಿದೆ? ಉಪವಾಸ. ಉಪವಾಸ. ಹೆಚ್ಚು ಮಾತಾಡ್ತಾರೆ, ಮಾತಾಡ್ತಾರೆ. ಹೌದು, ನಮ್ಮ ಕುಟುಂಬದಲ್ಲಿ ನಿಮಗೆ ಏನು ಆಗುದಿಲ್ಲ, ನೀವು ಹೆಚ್ಚಿಗೆ ಮಾತಾಡಿದ್ರೆ ಸರಿಯಾಗುದಿಲ್ಲ. ಬನ್ನಿ ನಮ್ಮ ಕುಟುಂಬದಲ್ಲಿ 80 ವರ್ಷ ಬದುಕಿದವನು ನಾನೊಬ್ಬನೇ. ಅದೆಲ್ಲ ಮೊದಲು ಹೋದವ್ರ 60ರಲ್ಲೇ ಹೋಗಿದ್ದಾರೆ. 80 ಆಯ್ತು. ನೋಡಿ, ಈಗ 60 ದಾಟಿ ನೀವು 80 ತನಕ ಬಂದಿದ್ದೀರಿ. ಹೌದೌದು. ಹಾಗಾದ್ರೆ ನೀವು ಪಟ್ಟಣ ಸಾಯುವುದಿಲ್ಲ, ನೀವು ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಈಗ 80 ವರ್ಷ ಆಯ್ತು. 80 ವರ್ಷ ಆಯ್ತು. ಶಿರ ಕಂಪಿಸ್ತಾ ಉಂಟು ನಿಮಗೆ. ಹೌದು, ನಡುತ್ತಾ ಇದೆ, ಕಣ್ಣು ಕಾಣುವುದಿಲ್ಲ. ದಿವಸ ಬರ್ತಾ ಇದೆ, ಸಾಕಾಗಿ ಕಣ್ಣು ಕಾಣುವುದಿಲ್ಲ. ಇಲ್ಲ, ಇಲ್ಲ, ಇಲ್ಲ. ಇಲ್ಲಿ ಬನ್ನಿ
ಸ್ವಾಮಿ ಓ, ಹ್ಮ್. ನಿಮಗೆ 80 ತಿಂಗಳು ಬಂದ ಮೇಲೆ ಅಲ್ಲಿ ನಿಮಗೆ 80 ಹೊರಡುವಾಗಲೇ 80 ಆಗಿತ್ತು. ಆಗಿತ್ತಲ್ಲ ಆಗಿತ್ತು. ಒಬ್ಬ ಅಂತ ಗೊತ್ತ ನಿಮಗೆ ಕೈ ಕಾಲು ನಡ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿದೆ ಗೊತ್ತು. ಶಿರ ಕಂಪಿಸ್ತದೆ ಅಂತ ಗೊತ್ತುಂಟು ಗೊತ್ತು. ನಿಮ್ಮಿಂದ ಆಗುದಿಲ್ಲ ಅಂತ ಗೊತ್ತಿದೆ ಗೊತ್ತು. ಮತ್ತೆ ಈಗ ಆಗದಿದ್ದದನ್ನು ನೀವು ಒಪ್ಪಿಕೊಳ್ಳುದೆ ಮೀರೇನು ಭೀಕರಾತಿಯ ಸಾವಿರ ಮೇಲಿ ಬಂದೆನೋ ಹಾರಿ ಈಗ ನಡೆದಲು ಬರುವೆನೆ ನಾನು. ಒಪ್ಪಿಕೊಳ್ಳದೆ ಮತ್ತೆ ಎಂತ ಮಾಡುದು ಕರ್ಮ? ಅಲ್ಲ ಯಾಕೆ ನಿಮ್ಮಿಂದ ಆಗುದಿಲ್ಲ ಅಂತ ಆದ್ಮೇಲೆ ನೀವು ಒಪ್ಪಿಕೊಂಡದ್ದು ಯಾಕೆ ಒಪ್ಪಿಸ್ತೇನೆ ಅಂತ ನೀವು ಹೇಳಿದ್ದಲ್ವಾ ನಾನೇ ಹೇಳಿದ್ದು. ಕರೆದು ಹೇಳಿದ್ದು ಯಾರು? ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯರು. ಅವರ ಆಜ್ಞೆಯನ್ನು ಮೀರುವುದಕ್ಕೆ ನಮ್ಮಿಂದ ಸಾಧ್ಯ ಉಂಟು. ಇಲ್ಲ ಸ್ವಾಮಿ ಯಾರದ್ದೇ ಆಜ್ಞೆ ಆಗಿರ್ಲಿ ನಾವು ನಮಗೆ ಆಗ್ತದ ಆಗುದಿಲ್ಲ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಅವರ ಮಾತನ್ನು ನಾನಲ್ಲ, ಯಾರೂ ಮೀರುವಂತಿಲ್ಲ. ಅವರು ಹೇಳಿದ ಮೇಲೆ ಮುಗಿಯಿತು. ಅದಕ್ಕೆ ಆದ್ರ ಮೇಲೆ ನಾನು ಒಪ್ಪಿಕೊಂಡು ಇಲ್ಲಿ ಬಂದದ್ದು. ಒಂದು ಪ್ರಯತ್ನ ಪಡಿ ಸ್ವಾಮಿ ನಾವು ಹೋಗುವ ಇಲ್ಲ ಇಲ್ಲ ಇಲ್ಲ, ಇನ್ನು ನಡೆಯಲಿಕ್ಕೆ ಆಗುದಿಲ್ಲ. ಕೈಕಾಲೆಲ್ಲ ಬಿಟ್ಟು ಆಯ್ತಾ? ಅದಕ್ಕೆ ನಡೆಯುವುದಿಲ್ಲ. ಮತ್ತೆ ಎಂತ ಮಾಡ್ತೀರಿ ಈಗ? ನಡೀಲಿಕ್ಕೆ ಆಗುದಿಲ್ಲ ಮತ್ತೆ ಏನ್ ಮಾಡ್ತೀರಿ ನಾನು ಇಲ್ಲಿ ಕೂತ್ಕೊಂಡು. ಕೂತ್ಕೊಳ್ತೀರಾ ಹಾ, ಈಗ ನಿನಗೆ ನಡೆಯಲಿಕ್ಕೆ ಬರಲೇಬೇಕು. ಬರ್ಬೇಕು ಸ್ವಾಮಿ ನೀವು ಕೂತ್ಕೊಳ್ಬೇಡಿ ನೀವು ನಾವು ಹೋಗುವ ನಾವು ಹೋಗ್ಲೇಬೇಕು ಬೇಕಾದ್ರೆ ಕೆಲಸ ಮಾಡ. ನನಗೆ ವೇಗವಾಗಿ ನಡೆಯಲಿಕ್ಕೆ ಆಗುದಿಲ್ಲ. ನನ್ನ ಕೈ ಇಟ್ಕೊಳ್ಳಿ. ಕೈ ಇಟ್ಕೊಳ್ಳಿ. ಪರಮ ಅಭಿವೃದ್ಧಿ ಪ್ರಿಯರು ಹರಿಗದಿವರಿ ಸಾಗೋಣವರಿ ಪರಲೋಡೆನು ನೇತ್ರವಿ ಮರುಳೆ ಮರುಳೆ ಊತುರ ತೆರಳು ವರ್ಷ 85 ಅಲ್ಲ 80ರಲ್ಲೇ ಇಷ್ಟು ಚಾಪಲ್ಯ ಇದ್ದವರು ನೀವು ಅಯ್ಯೋ ಬೇಡ ಎಂತ ಕೈ ಹಿಡಿಬೇಕು ನಿಮ್ಮ ಕೈ ನಾನೇ ಹಿಡಿಯುವುದಾ ಏನಂತ ಮಹಾಪತಿವ್ರತೆ ನಾನು ಸಾಲ್ವನ್ನ ಕೈ ಹಿಡಿಯುವುದು ಬಿಟ್ಟರೆ ಮತ್ತೆ ಅನ್ಯ ಪುರುಷರ ಕೈ ಹಿಡಿತೇನೆ ಅಂತ ಭಾವಿಸಿಕೊಂಡ ಹುಚ್ಚಿಟ್ಟಿದೆ ನಿಮಗೆ ಪ್ರಾಯ ಮಾತ್ರ ಆಗುದು ನಿಮಗೆ ಚಾಪಲ್ಯ ಎನ್ನುವುದು ಹೆಚ್ಚಾಗಿದೆ ನಿಮಗೆ ನಾನು ಹುಚ್ಚ. ಮತ್ತೇನು ನಾನು ಹುಚ್ಚ. ನಾನು ಹಿಡಿಯುವುದಿಲ್ಲ 80 ವರ್ಷ ಪ್ರಾಯದ ನನಗೆ ಹುಚ್ಚ ಅಂತ ಹೇಳ್ತೇನೆ. ಮತ್ತೆಂತದ್ದು ನನಗೆ ಹೆಣ್ಣಿನ ಚಪ್ಪಲ್ ಅಂತ ನೀನು ಹೇಳುವುದಾ? ಚಾಪಲ್ಯ ಚಾಪಲ್ಯ? ಹೆಣ್ಣು ಚಾಪಲ್ಯ ನನಗಲ್ಲ. ನನಗೆ ಯಾವ ಆಶೆಗಳು ಇಲ್ಲ. ನನಗೆ ಅಲ್ಲ ತಾಗಿದ ತಾಗಿ ಕೈಯಾದ ತಾಗಲಿ ಅಂತ ಇನ್ನು ತಾಗುದು ಎಲ್ಲಿಗೆ? ಶ್ರೀಕಾಂತ್ಗೆ ತಾಗಬೇಕಾದ್ರೆ ನನ್ನನ್ನು ಹುಚ್ಚ ಅಂದ್ಯಲ್ಲ. ಹುಚ್ಚು ನನಗಲ್ಲ. ಯಾರನ್ನು ಪ್ರೀತಿಸಿ ಆ ಭೀಷ್ಮ ಬಂದಾಗ ಭೀಷ್ಮಗಳ ರಥಕ್ಕೆ ಏರಿ ಹಾಗೆ ಕುತ್ಕೊಂಡಿದ್ಯಲ್ಲ, ನಿನಗೆ ಹುಚ್ಚು. ನಿನಗೆ ಹುಚ್ಚು ಆಯ್ತಾ? ತಿಳಿಯದೆ ಏನೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡಿ ನೀವು ನನ್ನ- ಯಾರು ಏನೋ ಹೇಳ್ತಾರೆ ಅಂತ ನೀವೆಲ್ಲ ಹೇಳಿಕ್ಕೆ ಹೋಗ್ಬೇಡಿ ಅಂತ ನಿನ್ನ ಪತಿ ನಿಮ್ಮದು ಕಥೆ ಇಲ್ಲ. ನಿನ್ನ ಪತಿ ಕೊಡತ್ತೆ. ಬೇಡ ಹೇಳಿದ್ರೆ ಹೇಳ್ಬೇಡಿ ನೀವು ನಾನು ಹುಚ್ಚ ಅಲ್ಲ. ನಾನು ಬರ್ತೀನಿ. ಹೋಗು. ನೀನು ಬರುವುದೇ ಇಲ್ಲ. ನಾನು ಹುಚ್ಚ. ಹುಚ್ಚಲ್ಲಿ ಇಲ್ಲಿ ಮಲಗಬಹುದು. ಅದರಲ್ಲಿ ಆಗ್ಲಿಕ್ಕಿಲ್ಲ ನಿಮಗೆ ಹುಚ್ಚಲ್ಲಿ ಇಲ್ಲಿ ಮಲಗಬಹುದು. ಹೀಗೆ ಮಾಡೋದಿಲ್ಲ. ಹೇಳಿ ಹೋಗುವ ಹುಚ್ಚರಲ್ಲಿ ಹುಚ್ಚರೇ ಮಾತಾಡುದು. ಬೇರೆಯವ್ರು ಮಾತಾಡುದು. ನೀವು ಸರಿ ಇದ್ದೀರಿ ನೀವು ಆಯ್ತಾ ನೀವು ವಿಶ್ವಾಸ ಉಳಿತಾ ಹಾಗೆ ಹೋಗೋಣ ನಾ ಬಂದಿಲ್ಲ. ಬನ್ನಿ ಸ್ವಾಮಿ ನಾನು ಬರ್ತೀನಿ. ನೀವು ಹೀಗೆ ಮಲಗಿದ್ರೆ ನೀವು ನಾವು ಹೋಗಿ ಮುಟ್ಟುವುದು ಯಾವಾಗ ಎಷ್ಟು ದಿನ ಬೇಕಾಗುದಿಲ್ಲ ಹೇಳಿ ಒಂದು ತಿಂಗಳಾದ್ರೂ ಚಿಂತಿಲ್ಲ. ಅದಕ್ಕೆ ನಾನು ಬರ್ತಿಲ್ಲ. ಓ ಏನು ಯೋಚನೆ ನೋಡಿ ಇವತ್ತು. ಒಳ್ಳೆ ವ್ಯವಸ್ಥೆ ಉಂಟು. ಇವತ್ತೇ ಮುಗಿಸ್ತೀರ ಅಂತ ಹೇಳಿಲ್ವಲ್ಲ ಯಾವತ್ತಾದ್ರೂ ಒಮ್ಮೆ ಹೋದ್ರಾಯ್ತು ಹೋಯ್ ಸ್ವಾಮಿ ಹೋಗ್ಬಾರ ಅವಸರದಲ್ಲಿ ಹೋಗಿ. ಭಟ್ರೆ ಹೇಳಿ ಹೇಳಿ ಮಾಡಿ ಒಮ್ಮೆ ಹೇಳುವುದಿಲ್ಲ ನಾನು. ಕೆಲಸ ಎಷ್ಟು ಹೊತ್ತಾದ್ರೂ ಚಿಂತಿಲ್ಲ ಇವತ್ತು. ಕೆಲಸ ಆಗಿಲ್ಲ ಅಲ್ಲ ನೀವು ಇಲ್ಲಿ ಬಂದು ಹೀಗೆ ಮಾಡುವುದಕ್ಕಿಂತ ಅಲ್ಲೇ ಯಾರ್ಯಾರಿಗೆ ಉಪದ್ರ ಕೊಡ್ಲಿಕ್ಕೆ ಇಲ್ಲಿ ಬಂದು ಮಲಗಿದ್ದು ಮಧ್ಯದಲ್ಲಿ ಬಂದು ಹೀಗೆ ಮಲಗಿದ್ದು ಹೋಗುವುದು ಹೇಗೆ ಒಂದು ಮುಂದೆ ಹೋಗ್ಲಿಕ್ಕಿಲ್ಲ ಹೌದು. ಇಲ್ಲಿ ಹೋಗುವುದೇ ಬೇಡ. ನಾನು ಹುಚ್ಚ. ಏನಾದ್ರು
ಅದರದ್ದು ಬರ್ಬೇಕು. ನಿನಗೇನಾಗ್ಬೇಕು? ನಿನಗೇನಾಗ್ಬೇಕು? ನೀನು ನನ್ನನ್ನು ಸಾಲವನ್ನು ಮುಟ್ಟಿಸಿದ್ದು. ನಿನಗೆ ನಾನು 1 ಲಕ್ಷ ಹೊಂದು ಕೊಡ್ತೇನೆ.